ನಿಮ್ಗೊಂದು ಪ್ರಶ್ನೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಈ ಎಲ್ಲ ಗ್ರಂಥಗಳು ಯಾವ ಭಾಷೆಯಲ್ಲಿದೆ? ಸಂಸ್ಕೃತ. ಅದಕ್ಕಾಗಿ ಸಂಸ್ಕೃತವನ್ನ ಭಾರತದ ಜೀವನಾಡಿ ಅಂತ ಕರೀತಾರೆ. ಈ ಗ್ರಂಥಗಳನ್ನ ಟ್ರಾನ್ಸ್ಲೇಷನ್ಗಳಿಂದನೂ ಅರ್ಥ ಮಾಡ್ಕೊಳ್ಬೋದಲ್ಲ. ಇದರ ಯಥಾರ್ಥ ಅರ್ಥ ಟ್ರಾನ್ಸ್ಲೇಷನ್ಗಳಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕೃತದಲ್ಲೇ ಇದರ ಅಧ್ಯಯನವನ್ನ ಮಾಡಬೇಕು. ಹಾಗಾದ್ರೆ ಹೇಗಪ್ಪ ಸಂಸ್ಕೃತ ಅಧ್ಯಯನವನ್ನ ಶುರು ಮಾಡೋದು ಅಂತಂದ್ರೆ, ಹಿಯರ್ ಈಸ್ ಅ ಗೋಲ್ಡನ್ ಆಪರ್ಚುನಿಟಿ. ಮಂತ್ರ ಅಕಾಡೆಮಿಯಿಂದ ಸಂಸ್ಕೃತ ಓರಿಯೆಂಟೇಷನ್ ಕೋರ್ಸ್ನ ನಾವು ಲಾಂಚ್ ಮಾಡ್ತಿದೀವಿ. ಸಂಸ್ಕೃತದ ಬೇಸಿಕ್ ಲೆವೆಲ್ನಿಂದ ಅಡ್ವಾನ್ಸ್ ಲೆವೆಲ್ ತನಕ ಅಧ್ಯಯನ ನಡೆಯುತ್ತೆ. ನಾನು ಜ್ಯೋತಿ ಶರ್ಮಾ 12 ವರ್ಷಗಳ ಕಾಲ ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡಿದ್ದೀನಿ. ಸಂಸ್ಕೃತದಲ್ಲೇ PhD ಅನ್ನು ಮಾಡ್ತಿದ್ದೀನಿ. ನಾನು ಈ ಕೋರ್ಸ್ನ ಲೀಡ್ ಮಾಡ್ತಾ ಇದ್ದೀನಿ. ಆಸಕ್ತಿ ಇರುವಂತಹವರು ಈ ಕೋರ್ಸ್ಗೆ ಜಾಯಿನ್ ಆಗಿ. ಧನ್ಯವಾದ.